ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಬದ್ಧ ವೈರಿಗಳ ಸಮರ ಅಂತಾನೆ ಹೇಳ್ಬೋದು. ಸೊ ಇವತ್ತಿನ ಮ್ಯಾಚು ICC ಚಾಂಪಿಯನ್ ಟ್ರೋಫಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ್. ಸೊ ಈ ಮ್ಯಾಚಿನ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅಂತ ಹೇಳ್ತಾ ಬನ್ನಿ ಇವಾಗ ಡಿಸ್ಕಸ್ ಮಾಡ್ಕೊಂಬರೋಣ. ಸೊ ಗೈಸ್, ಮ್ಯಾಚ್ ಆಫ್ ದ ಇಯರ್ ಅಂತಾನೆ ಹೇಳ್ಬೋದು. ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಒಂಥರ ಹೆಂಗಿರುತ್ತೆ ಅಂತಂದ್ರೆ, ಆಕ್ಚುಲಿ ಪಾಕಿಸ್ತಾನ ಅವ್ರು ಆಲ್ರೆಡಿ ಸೋತ್ಕೊಂಡ್ ಬರ್ತಾ ಇದ್ದಾರೆ. ಸೊ ಒನ್ ಸೈಡೆಡ್ ಮ್ಯಾಚ್ ಆಗುತ್ತಾ ಅಂತ ಕೇಳ್ತಾ ಇರ್ತೀರಲ್ಲ, ಒನ್ ಸೈಡೆಡ್ ಮ್ಯಾಚ್ ಆಗಲ್ಲ. ಒಂದು ಸ್ವಲ್ಪ ಫೈಟ್ ಅಂತೂ ಇದ್ದೇ ಇರುತ್ತೆ. ಮಿನಿ ವಾರ್ ಅಂತಾನೆ ಹೇಳ್ಬೋದು. ಬಟ್ ಆ ವಾರ್ ಅಂತಂದ್ರೆ ಲೈಕ್ ಗನ್ ವೆಪನ್ಸ್ ಎಲ್ಲ ಇರಲಿ, ಬಟ್ ಬ್ಯಾಟ್ ಅಲ್ಲಿ ಬಾಲ್ ಅಲ್ಲಿ ವಾರ್ ಇರುತ್ತೆ ಇಲ್ಲಿ. ಎಸ್ ಗೈಸ್, ಒಟ್ನಲ್ಲಿ ನೀವ್ ಹೇಳ್ಬೇಕು ಅಂತಂದ್ರೆ ಏನಪ್ಪಾ ಈ ರೇಂಜ್ಗೆ ಅಂತ ಇದೀರಾ ಅಂತ. ಹೌದು ಗೈಸ್, ಆಕ್ಚುಲಿ ನಾವು ಆಡ್ತಾ ಇರೋದು ಪಾಕಿಸ್ತಾನಲ್ಲಿ ಫ್ಲಾಟ್ ಪಿಚ್ ಅಲ್ಲಿ ಆಡ್ತಾ ಇಲ್ಲ, ದುಬೈ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಅಲ್ಲಿ ಆಡ್ತಾ ಇರೋದು. ಸೊ ದುಬೈ ಪಿಚ್ಚು ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು ಬ್ಯಾಟರ್ಸ್ ಗಳಿಗೆ. ಬೌಲರ್ಸ್ ಗಳಿಗೆ ಮತ್ತೆ ಸ್ಪಿನ್ನರ್ಸ್ ಗಳಿಗೆ ಒಂಥರ ಫ್ರೆಂಡ್ಲಿ ಪಿಚ್ ಅಂತಾನೆ ಹೇಳ್ಬೋದು. ಎಸ್ಪೆಷಲಿ ಬೌಲರ್ಸ್ ಗಳಂತೂ ಏನಾರ ನೀಟಾಗಿ ಬೌನ್ಸ್ ಏನಾರ ಸಿಕ್ಬಿಡ್ತು ಅಂತಂದ್ರೆ ಮುಗೀತು ಕತೆ. ಇನ್ನು ದುಬೈ ಪಿಚ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಇಲ್ಲಿ ಓವರ್ ಆಲ್ ಮ್ಯಾಚ್ಗಳು 59 ಮ್ಯಾಚ್ ಆಡಿದ್ದಾರೆ. ಸೊ ಇದರಲ್ಲಿ ಫಸ್ಟ್ ಬ್ಯಾಟಿಂಗ್ ವಿನ್ ಆಗಿರೋದು 22, ಅಂಡ್ ಇನ್ನು ಚೇಸಿಂಗ್ ಕಡೆ ಬರ್ತು ಅಂತಂದ್ರೆ 35 ಚೇಸಿಂಗ್ ಲೈಕ್ ವಿನ್ ಆಗಿದೆ ಅಂತ ಹೇಳ್ಬೋದು ಇಲ್ಲಿ. ಸೊ ಗೈಸ್, ಇಲ್ಲಿ ಓವರ್ ಆಲ್ ಪಿಚ್ ನ ಕಂಡೀಷನ್ ನೋಡ್ತಾ ಇದ್ರೆ, ಸೊ ಚೇಸಿಂಗ್ ಟೀಮು ಕಂಫರ್ಟಬಲ್ ಆಗಿ, ಅಂದ್ರೆ ಕಂಫರ್ಟಬಲ್ ಅನ್ನೋದಕ್ಕಿಂತ ಒಂದ್ ಸ್ವಲ್ಪ ಪರವಾಗಿಲ್ಲ, ಚೇಸಿಂಗ್ ಟೀಮ್ ವಿನ್ ಆಗಿದೆ ಅಂತಾನೆ ಹೇಳ್ಬೋದು. ಎಸ್, ಇನ್ನು ಆವರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ನೋಡ್ತಾ ಇದ್ರೆ ಇಲ್ಲಿ 220, ಅದೇ ಹೈಯೆಸ್ಟ್ ಅಂತಾನೆ ಹೇಳ್ಬೋದು ಆವರೇಜ್ ಸ್ಕೋರ್. ಇಲ್ಲಿ ಸ್ವಲ್ಪ ನನಗೆ ಡೌಟ್ ಹೊಡಿತಾರದು ಏನ್ ಗೊತ್ತಾ, ಆಕ್ಚುಲಿ ಆವರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ 220 ಇದೆ, ಅಂಡ್ ಸೆಕೆಂಡ್ ಇನ್ನಿಂಗ್ ಸ್ಕೋರ್ ನೋಡಿದ್ರೆ 195 ತೋರಿಸ್ತಾ ಇದಾರೆ. ಸೊ ಇಲ್ಲಿ ನನಗೆ ಏನಂದ್ರೆ, ಮೇ ಬಿ ಇದು ರೀಸೆಂಟ್ ಮ್ಯಾಚಸ್. ಸೊ 10 ಮ್ಯಾಚಸ್ ನ ತಗೊಂಡು ಕ್ಯಾಲ್ಕುಲೇಟ್ ಮಾಡಿ ಫಸ್ಟ್ ಇನ್ನಿಂಗ್ಸ್ ಮತ್ತೆ ಸೆಕೆಂಡ್ ಇನ್ನಿಂಗ್ ಸ್ಕೋರ್ ಓವರ್ ಆಲ್ 59 ಮ್ಯಾಚಸ್ ಆಡಿದ್ದಾರೆ ಆ ಪಿಚ್ ಅಲ್ಲಿ. ಸೊ ಓವರ್ ಆಲ್ 59 ಮ್ಯಾಚಸ್ ಬಂದ್ಬಿಟ್ಟು ನಾರ್ಮಲ್ ಆಗಿ ಹೇಳ್ತಾರೆ ಅದು ಕಂಡೀಷನ್ ತಗೊಂಡು. ಬಟ್ ನಾನು ಹೇಳ್ತಾ ಇರೋದು ಇನ್ನಿಂಗ್ಸ್ ಬಂದ್ಬಿಟ್ಟು ಟಾಪ್ 10 ಏನಾಗಿರುತ್ತೆ, ಒಂದು 10 ಮ್ಯಾಚಸ್ಗಳು ರೀಸೆಂಟ್ ಆಗಿ ಗೊತ್ತಿರುತ್ತಲ್ಲ, ಅದನ್ನ ಬೇಸಿಸ್ ಮೇಲೆ ಹಾಕಿರ್ತಾರೆ. ಅಂಡ್ ನನಗನ್ನಿಸೋದು ಏನಂತಂದ್ರೆ ಗೈಸ್, ಆಕ್ಚುಲಿ ಚೇಸಿಂಗ್ ಹೋಗೋದಕ್ಕಿಂತ ಪಾಕಿಸ್ತಾನ ಮೇಲೆ ಡಿಫೆಂಡ್ ಮಾಡ್ಕೊಳ್ಳೋದು ನಮಗೆ ತುಂಬ ಈಸಿ ಆಗುತ್ತೆ. ಯಾಕಂದರೆ ಪಾಕಿಸ್ತಾನ ಸದ್ಯಕ್ಕೆ ಏನಪ್ಪ ಅಂತಂದರೆ ಅವರಲ್ಲಿ ತುಂಬ ಕೊರತೆಗಳು ಕಾಣಿಸ್ತಾ ಇದೆ. ಫಕರ್ ಜಮಾನ್ ಔಟ್ ಆಗಿರೋದ್ರಿಂದ ಇಮಾಮುಲ್ಲಾ ಹಕ್ ಒಳಗಡೆ ಬರ್ತಾ ಇದ್ದಾರೆ. ಇವತ್ತಿನ ಟೀಮಲ್ಲಿ ಪಾಕಿಸ್ತಾನ ಪ್ಲೇಯಿಂಗ್ 11 ನಾನು ಹೇಳ್ತಾ ಇರೋದು. ಅವ್ರು ಇಂಜುರಿ ಆಗಿರೋದ್ರಿಂದ ಆಚೆ ಹೋಗಿದ್ದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ನಿಮ್ಗೆ ಗೊತ್ತಿದೆ 2017 ಚಾಂಪಿಯನ್ಸ್ ಟ್ರೋಫಿ ಫೈನಲಲ್ಲಿ ಒಂದು ಕ್ಯಾಚ್ ಬಿಡ್ತಾರೆ ಜಸ್ಪ್ರೀತ್ ಬುಮ್ರಾ ಅವರು, ಅದು ನೋ ಬಾಲ್ ಆಗುತ್ತೆ. ಆ್ಯಂಡ್ ಅಲ್ಲೂ ಕೂಡ ನಮ್ಗೆ ಹರ್ಟ್ ಆಗುತ್ತೆ. 100 and something ಸ್ಕೋರ್ನ ಮಾಡ್ತಾರೆ ಫಕರ್ ಜಮಾನು, 300+ ಸ್ಕೋರ್ ಮಾಡ್ತಾರೆ ಪಾಕಿಸ್ತಾನವರು. ಅದು ನಮಗೆ ಕಾಸ್ಟ್ಲಿ ಆಗುತ್ತೆ. ಸೊ ಆ ಕಾಸ್ಟ್ಲಿ ಆದಮೇಲೆ ನಾವು ಆ ಟ್ರೋಫಿನ ಕೈಗೆ ಬಿಡಬೇಕಾಗುತ್ತೆ. ಅವತ್ತು ಹಾರ್ದಿಕ್ ಪಾಂಡ್ಯ ಹೆಚ್ಚು ಕಮ್ಮಿ ತಂದ್ಬಿಟ್ಟಿದ್ರು, ಅದು ರನ್ಔಟ್ ಆಗ್ಬಿಡ್ತೀವಿ ಅನ್ಫಾರ್ಚುನೇಟ್ಲಿ. ಬಟ್ ಈ ಸತಿ ಆಗಲ್ಲ ಅವರು. ಈ ಸತಿ ಫಕರ್ ಜಮಾನ್ ಇಲ್ಲ, ಸೊ ಇಮಾಮುಲ್ಲಾ ಬಂದಿದ್ದಾರೆ. ಅದ್ರ ಜೊತೆಗೆ ಬಾಬರ್ ಅಜಮ್ ಕೂಡ ಓಪನಿಂಗ್ ಮಾಡ್ತಾ ಇರೋದ್ರಿಂದ ನಮಗೆ ಒಂದು ಪವರ್ ಪ್ಲೇ ಅಲ್ಲಿ 10 ರನ್ ಅಂತೂ ಗ್ಯಾರಂಟಿ ಅವ್ರು ಹೊಡಿತಾರೆ. ನಾವು ಒಂದು 2 ವಿಕೆಟ್ನ ಪವರ್ ಪ್ಲೇ ವಿಕೆಟೇ ಬೇಡ ನನಗೆ. ಆಕ್ಚುಲಿ ಏನ್ ಗೊತ್ತಾ, ಇಮಾಮುಲ್ಲಾ ಬಾಬರ್ ಅಜಮ್ ಕೊಟ್ಟಿಕೊಂಡು ನಡ್ಕೊಳ್ಳಿಬೇಕಾರೆ ಸ್ಕೋರ್ ಅವಾಗ ನೋಡಿದ್ರೆ ಬಾಬರ್ ಅವರು ಅದನ್ನ ಅವ್ರ ಆಟ ಆಡ್ತಾ ಇದಾರೆ ಅಷ್ಟೇ, ಲೈಕ್ ಇಲ್ಲಿ ಟೀಮ್ಗೋಸ್ಕರ ಆಡ್ತಾ ಇಲ್ಲ. ಫಿಶ್ ಪ್ಲೇಯರ್. ನಾನು ಆಕ್ಚುಲಿ ಬಾಬರ್ ಅಜಮ್ ನಾನು ನೋಡಿದಾಗ ನನಗೆ ಎಷ್ಟು ಕಿಂಗ್ ಕೊಹ್ಲಿ ಜೊತೆ ಕಂಪೇರ್ ಮಾಡ್ತೀರಾ ಗುರು. ಕೊಹ್ಲಿ ಬಾಬರ್ ಅಜಮ್ ಮೇಲೆ ಏನ್ ಗುರು ಮಾತಾಡ್ತಾರೆ, ವ್ಯತ್ಯಾಸ ಅಂತ ಹೇಳ್ಬೋದು. ಅವ್ರವರೇ ಕಿಂಗ್ ಅಂತ ಮಾಡ್ಕೊಂತಾರೆ. ಕಿಂಗ್ ಅವರಲ್ಲ ಆಕ್ಚುಲಿ. ನಿನ್ನೆ ನೀವು ನಂಬಲ್ಲ, ನಿನ್ನೆ ನಾವು ಚಿನ್ನಸ್ವಾಮಿ ಇನ್ನೊಂದು ಗೊತ್ತಾ ಗೈಸ್, ಕಿಂಗ್ ಅನ್ನೋದು ಅವ್ರಿಗೆ ಅನ್ಕೋಬಾರ್ದು. ಜನಗಳು ಕಿಂಗ್ ಕೊಡ್ಬೇಕು, ಹೆಂಗೆ ವಿರಾಟ್ ಕೊಹ್ಲಿ ಕೊಟ್ಟಿದಾರೋ ಕಿಂಗ್ ಅಂತ ಅದು ಕೊಡಬೇಕು. ಚಿನ್ನಸ್ವಾಮಿ ಸ್ಟೇಡಿಯಂ ಹೋಗಿದ್ವಿ ನಾವು, ಲಾಗ್ ನೋಡಿಲ್ಲ ಅಂತ ದಯವಿಟ್ಟು ಹೋಗಿ ನೋಡ್ಕೊಂಬನ್ನಿ. RCB ಮ್ಯಾಚ್ ಮೊನ್ನೆ ಮುಂಬೈ ಮೇಲೆ ನಡೀತಲ್ಲ, ಅದಕ್ಕೆ ಜಸ್ಟ್ ಒಂದು 2 ಸೆಕೆಂಡ್ ಗ್ಲಿಮ್ಸ್ ಹಂಗೆ ಬಂತು ಗೈಸ್ ಡಿಸ್ಪ್ಲೇ. ಫೋಟೋ ಏನು ಕಿರ್ಚ್ತಾ ಇದಾರೆ, ಫೋಟೋ ಹಾಕಿದ್ದು RCB ಇದು ಜರ್ಸಿ ಹಾಕೊಂಡಲ್ಲ ಗೈಸ್, ಹೌದು ಆಡ್ ಆಕ್ಚುಲಿ ಬಂದಿದ್ದು. ಯಾವ್ದೋ ವಾಟರ್ ಆಡ್ ಬಂತು, ಸ್ಮಿತಿ ಮಂದನ ಜೊತೆಗೆ ಇವರು ಬಂದ್ರು. ಕೊಹ್ಲಿ ಏನ್ ಚಾಟಿಂಗ್ ಸ್ಟಾರ್ಟ್. ನಾನು ಶಾಕ್ ಆದ, ಯಾಕೆ ಇಲ್ಲ ಕೊಹ್ಲಿ ಅಂತ ಕೂಗ್ತಾ ಇದ್ರೆ ಅಂತ ಸಡನ್ ಆಗಿ ಅಲ್ಲಿ ನೋಡಿದೆ ಸ್ಕ್ರೀನ್ ಮೇಲೆ, ಅಲ್ಲಿ ವಿರಾಟ್ ಕೊಹ್ಲಿ ಅವ್ರದ್ದು ಒಂದು ಫೋಟೋ ಬಂದಿತ್ತು ಅಷ್ಟೇ. ಇನ್ನು ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ ಕೂಡ ಹರ್ಪ್ರೀತ್ ಕೌರ್ ಅವರು ಕಿವಿ ಮುಚ್ಕೊಂಡ್ರು. ಅದೇ ಟೈಮ್ ಅಲ್ಲಿ ಆಕ್ಚುಲಿ ವಿರಾಟ್ ಕೊಹ್ಲಿ ಅವರ ಒಂದು ಗ್ಲಿಮ್ಸ್ ಬಂತು, ಆವಾಗ್ಲೇ ಕಿರ್ಚಿದ್ದು ಶಿಲ್ಲೆಗಳು ಚಪ್ಪಾಳೆಗಳು, ಆ ಒಂದು ಸೌಂಡ್ಗೆ ಅವರು ಕಿವಿ ಮುಚ್ಕೊಂಡ್ರು. ಗೈಸ್ ಟ್ರಸ್ಟ್ ಮಿ, ABDಗೆ ವಿರಾಟ್ ಕೊಹ್ಲಿ ಇರೋಂತ ಕ್ರೇಜ್ ನಮ್ಮ RCB ಬೇರೆ ಯಾವ. ಕ್ರಿಸ್ ಗೇಲ್ ಅವ್ರಿಗೂ ಕೂಡ ಸಪೋರ್ಟ್ ಬಂತು. ನೆನ್ನೆ ನಾವು ಮ್ಯಾಚ್ ಅಲ್ಲಿ ಕುತ್ಕೊಂಡು ನೋಡ್ತಾ ಇದೀವಿ, ಕ್ರಿಸ್ ಗೇಲ್, ABD, ವಿರಾಟ್ ಕೊಹ್ಲಿ ಅಂತ ಕಿರ್ಚ್ತಾ ಇದಾರೆ. ಏನ್ ಗುರು ನಮ್ಮ RCB, ಲಿಟ್ರಲಿ ಹ್ಯಾಟ್ಸ್ ಆಫ್ ಗುರು. ನಮ್ಮ RCB ಏನೋ ಫ್ಯಾನ್ಸ್ಗಳು ಹಂಗಿದಾರೆ ಅಂತ ಹೇಳ್ಬೋದು, ಅಂದ್ರೆ ಕಲ್ಟ್ ಫ್ಯಾನ್ಸ್ ಅಂತ ಹೇಳ್ಬೋದು ಇಲ್ಲಿ. ಸೊ ಗೈಸ್, ಕಮಿಂಗ್ ಬ್ಯಾಕ್ ಟು ಮ್ಯಾಚ್. ಸೊ ಒಟ್ನಲ್ಲಿ ಗೈಸ್, ಇವತ್ತು ಬಾಬರ್ ಅಜಮ್ ಮತ್ತೆ ಇಮಾಮುಲ್ಲಾ ಓಪನಿಂಗ್ ಆಡ್ತಾರೆ ಅಂತಾನೆ ಹೇಳ್ಬೋದು. ಜೊತೆಗೆ ರಿಜ್ವಾನ್ ಅವ್ರನ್ನ ವಿಕೆಟ್ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಇವತ್ತಿನ ಮ್ಯಾಚ್ ಅಲ್ಲಿ. ಇನ್ನ ಹೆಡ್ ಟು ಹೆಡ್ ನೋಡಂಗಿದ್ರೆ ಓವರ್ ಆಲ್ 135 ಮ್ಯಾಚ್ಗಳು ಆಡಿದ್ದಾರೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ. ಅದರಲ್ಲಿ
ಪಾಕಿಸ್ತಾನ ಅವರು 73 ಮ್ಯಾಚ್ ಗೆದ್ಕೊಂಡ್ಬಿಟ್ಟಿದ್ದಾರೆ ಅಂಡ್ ಇನ್ನು 57 ಮ್ಯಾಚ್ಗಳು ಇಂಡಿಯಾ ಗೆದ್ದಿದೆ. ಬಟ್ ಸ್ಟಿಲ್ ಇವತ್ತಿನ ಮ್ಯಾಚ್ ನಾವೇ ವಿನ್ ಆಗೋದು, ಡೋಂಟ್ ವರಿ ಗೈಸ್. ಸೊ ಅಹೆಡ್ ಅಲ್ಲಿ ನೋಡ್ತಾ ಇದ್ರೆ ಓವರ್ ಆಲ್ ಮ್ಯಾಚಸ್ ಅಲ್ಲಿ ನೋಡ್ತಾ ಇದ್ರೆ ಪಾಕಿಸ್ತಾನ ವಿನ್ ಆಗಿದೆ. ನಿಮ್ಗೆ ಗೊತ್ತಿರೋ ಹಾಗೆ ಆ ಟೈಮ್ ಒಂದು ಎರ ಇತ್ತು ಗುರು ಪಾಕಿಸ್ತಾನ ಅವ್ರದ್ದು. ಬಟ್ ಈ ಸತಿ ಎಲ್ಲ ನಮ್ಮನ್ನ ಡಾಮಿನೇಟ್ ಮಾಡಕ್ ಚಾನ್ಸ್ ಇಲ್ಲ. ಅಂಡ್ ರೀಸೆಂಟ್ ಆಗಿ ನೀವು ಪರ್ಫಾರ್ಮೆನ್ಸ್ ನೋಡ್ತಾ ಇದ್ರು ಚಾಂಪಿಯನ್ಸ್ ಟ್ರೋಫಿಲೂ ಕೂಡ ಅವರೇ ಮುಂದೆ ಇದ್ದಾರೆ. 3 ಮ್ಯಾಚ್ ಅವ್ರು ಗೆದ್ದಿದ್ದಾರೆ, 5 ಮ್ಯಾಚ್ ಆಡಿದ್ರೆ 5 ಮ್ಯಾಚ್ ಅಲ್ಲಿ 2 ಮ್ಯಾಚ್ ಇಂಡಿಯಾ ಗೆದ್ದಿದೆ ಅಂಡ್ ಪಾಕಿಸ್ತಾನ ಅವ್ರು 3 ಮ್ಯಾಚ್ ಗೆದ್ದಿದೆ. ಸೊ ಅದೇ ಲಾಸ್ಟ್ 2017 ಅಲ್ಲಿ ಸ್ವಲ್ಪ ಅವ್ರದ್ದು ಜಾಸ್ತಿ ಆಗಿದೆ. ಇನ್ನು ಲಾಸ್ಟ್ 5 ಮ್ಯಾಚಸ್ ಗಳನ್ನ ನೋಡ್ತಾ ಇತ್ತು ಅಂತಂದ್ರೆ ಇಲ್ಲಿ ಒಂದು ಮ್ಯಾಚ್ ಒಂದು ಮ್ಯಾಚ್ ನೋ ರಿಸಲ್ಟ್ ಆಕ್ಚುಲಿ ಏನಂತಂದ್ರೆ ಟೈ ಅಪ್ ಆಗಿದೆ. ಇನ್ನು 4 ಮ್ಯಾಚ್ಗಳು ನಾವು ಗೆದ್ದಿದ್ವಿ, ಅಂದ್ರೆ ಲಾಸ್ಟ್ 5 ರೀಸೆಂಟ್ 5 ಮ್ಯಾಚಸ್ ಹೇಳ್ತಾ ಇರೋದು. ಸೊ ಒಟ್ನಲ್ಲಿ ಗೈಸ್ ನಿಮ್ಗೆ ಏನ್ ಅನ್ಸುತ್ತೆ ಇವತ್ತಿನ ಮ್ಯಾಚ್ ಗೆದ್ದು 3-2 ಇರೋದು 3-3 ಆಗ್ಬೋದಾ? ನಿಮ್ಗೆ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇನ್ನು ಆಕ್ಚುಲಿ ನಿನ್ನೆ ಒಬ್ರು ನಮ್ಮ ಇಂಡಿಯಾ ಲೈಕ್ ಫೀಲ್ಡಿಂಗ್ ಕೋಚ್ ಅವ್ರು ಹೇಳ್ಕೊಂತಿದ್ರು ಲೈಕ್ ದುಬೈ ಲೈಕ್ ಪಿಚ್ ಏನಿದೆ ಅದು ಒಂದು ಸ್ಟೇಡಿಯಂ ಲೈಟ್ ಏನಿದೆ, ಸೊ ಫೀಲ್ಡಿಂಗ್ ಮಾಡೋದಕ್ಕೆ ತುಂಬಾ ತೊಂದರೆ ಆಗುತ್ತೆ. ಯಾಕಂತಂದ್ರೆ ಮೇಲ್ಗಡೆ ಡೂಮ್ ಲೈಟ್ ಇಟ್ಟಿರೋದ್ರಿಂದ ಸುತ್ತ ಇಟ್ಟಿರೋದು ಅದೆಲ್ಲ, ಸೊ ನಮ್ಮ ತರ ಲೈಕ್ ಸ್ಟ್ಯಾಂಡಿಂಗ್ ಲೈಟ್ಸ್ ಇಲ್ಲ, ಸೊ ಅದರಿಂದ ಸ್ವಲ್ಪ ಎಫೆಕ್ಟ್ ಆಗ್ಬೋದು ಅಂತ ಹೇಳಿದ್ದಾರೆ. ಯಾಕಂದ್ರೆ ನಾವು ಬಂದ್ಬಿಟ್ಟು ಇಂಡಿಯನ್ ಪಿಚಸ್ಗೆ ಅಂದ್ರೆ ಇಂಡಿಯನ್ ಸ್ಟೇಡಿಯಂಗೆ ನಾವು ಅಭ್ಯಾಸಗಳಾಗಿರ್ತೀವಿ ಅಂಡ್ ಅಲ್ಲಿ ಬಂದ್ಬಿಟ್ಟು ಡೂಮ್ ಲೈಟ್ ಇರೋದ್ರಿಂದ ಪ್ಯಾಚ್ ಕ್ಯಾಚಿಂಗ್ ಪ್ರಾಕ್ಟೀಸ್ ನ ಸ್ವಲ್ಪ ಜಾಸ್ತಿ ಮಾಡ್ಬೇಕಾಗುತ್ತೆ. ಮೇಲ್ಗಡೆ ಬಾಲ್ ಬಂತು ನೋಡಿದಾಗ ಸ್ವಲ್ಪ ಲೈಕ್ ಫೋಕಸ್ ಹೊಡೆದಾಗ ಮಿಸ್ ಫೀಲ್ಡ್ ಆಗೋದು ಚಾನ್ಸಸ್ ಜಾಸ್ತಿ ಇದೆ. ಬಟ್ ಇವತ್ತು ಪಾಕಿಸ್ತಾನ ಮೇಲೆ ಅವ್ರು ಕಣ್ಣು ಮುಚ್ಕೊಂಡಾದ್ರೂ ನಮ್ಮ ಇಂಡಿಯಾ ಟೀಮ್ ಅವ್ರು ಹಿಡಿಬೇಕು. ಸೊ ಒಂದು ಬಾಲ್ ಏನಾದ್ರು ಮಿಸ್ ಫೀಲ್ಡ್ ಆಯ್ತು ಅಂತಂದ್ರೆ ಇಂಡಿಯಾದವರು ರೋಚ್ಗೆ ಭಯದಂತೂ ಗ್ಯಾರಂಟಿ ಫೀಲ್ಡರ್ಗಳಿಗೆ, ನಮ್ಮ ಫೀಲ್ಡರ್ಗಳಿಗೆ. ಗಾಯ್ಸ್ ಒಟ್ನಲ್ಲಿ ಇನ್ನೊಂದು ಹೇಳ್ಬೇಕು ಅಂತಂದ್ರೆ ವಿರಾಟ್ ಕೊಹ್ಲಿ ಅವರು ನಿನ್ನೆ ಮಧ್ಯಾಹ್ನ 3 ಗಂಟೆಯಿಂದಾನೇ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಪಿಚ್ಗೆ ಬಂದ್ಬಿಟ್ಟು. ಅದು ಎಸ್ಪೆಷಲಿ ದುಬೈಯಲ್ಲಿ ಯಾರು ಟಫೆಸ್ಟ್ ಬೌಲರ್ ಯಾರು ಇರ್ತಾರೋ ಅವ್ರನ್ನ ಕರ್ಸ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಅಂದ್ರೆ ಲೈಕ್ ಅಪ್ಡೇಟ್ ಬಂದಿದೆ. ಏನ್ ಗುರು ಆ ಮನುಷ್ಯನ್ ಡೆಡಿಕೇಶನ್, ಹ್ಯಾಟ್ಸ್ ಆಫ್ ಗುರು. ಆಕ್ಚುಲಿ ಎಷ್ಟಿರುತ್ತೆ 34, 36, 37 ಡಿಗ್ರಿ ಇರುತ್ತೆ. ಆ ಟೆಂಪರೇಚರ್ ಅಲ್ಲಿ ನಿಂತ್ಕೊಂಡು ಲೈಕ್ ಬೇಕಲ್ಲ ಅವರು, ಅದೇನೇ ಹೇಳೋದು ಡೆಡಿಕೇಶನ್ ಅಷ್ಟು ತೋರಿಸಿರೋದಕ್ಕೆ ಅವ್ರು ಇಲ್ಲಿ ತನಕ. ಅದಕ್ಕೆ ಹೇಳೋದಲ್ಲ ರನ್ ಮಿಷಿನ್ ಅಂತ, ಸುಮ್ಮನೆ ರನ್ ಮಿಷಿನ್ ಅಂತ ಕೊಟ್ಟಿದ್ದಾರೆ ಅವ್ರಿಗೆ. ಸೊ ಗೈಸ್ ಎಷ್ಟು ಹೊಡಿಬಹುದು ರನ್ ವಿರಾಟ್ ಕೊಹ್ಲಿ ಅವರು ಇವತ್ತು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಆಕ್ಚುಲಿ ಗೈಸ್ ಲಾಸ್ಟ್ ಮ್ಯಾಚ್ ಬಾಂಗ್ಲಾದೇಶ್ ಮೇಲೆ ಆಡ್ಲಿಲ್ಲ ಅವರು. ಸೊ ಇವತ್ತಿನ ಮ್ಯಾಚ್ ನನ್ನ ಒಂದು ಡ್ರೀಮು, ಸೊ 100 ಮಾಡ್ಲಿ ಅಂತ ವಿರಾಟ್ ಕೊಹ್ಲಿ. 83rd ಸೆಂಚುರಿ ನಮ್ಮ ವಿರಾಟ್ ಕೊಹ್ಲಿ ಅವ್ರದ್ದು. ದಯವಿಟ್ಟು ಪಾಕಿಸ್ತಾನ ಮೇಲೆ ಬರ್ಲಿ ಅಂತ ಎಷ್ಟೋ ಜನ ಫ್ಯಾನ್ಸ್. ನಾನು ಇವನ್ ವಿರಾಟ್ ಕೊಹ್ಲಿ ನಾನು ಫ್ಯಾನೇ, ಬಟ್ ನನಗನ್ಸ್ತಾರದೇನಂತಂದ್ರೆ ಎಷ್ಟು ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ ವಿರಾಟ್ ಕೊಹ್ಲಿ ಅವರಿಗೆ. ಅವರ ಡ್ರೀಮ್ ಏನಪ್ಪಾ ಅಂತಂದ್ರೆ ಪಾಕಿಸ್ತಾನ ಮೇಲೆ ಸೆಂಚುರಿ ಬಾರಿಸಬೇಕು. ಇನ್ನ ಹಿಟ್ ಮ್ಯಾನ್ ಕಡೆ ನೋಡ್ತಾ ಇದ್ರೆ ಹಿಟ್ ಮ್ಯಾನ್ ಅವರು ಲಾಸ್ಟ್ ಮ್ಯಾಚ್ ಅಲ್ಲಿ ರೋಹಿತ್ ಶರ್ಮಾ ಅವರು ಸೊ ಎಲ್ಲೋ ಒಂದ್ ಕಡೆ ಲೈಕ್ ಅಕ್ಷರ್ ಪಟೇಲ್ ಅವರ ಒಂದು ಮಿಸ್ ಆಯ್ತು. ಬಟ್ ಇವತ್ತಿನ ಮ್ಯಾಚ್ ಅಲ್ಲಿ ಅಕ್ಷರ್ ಪಟೇಲ್ ಅವರು ಹ್ಯಾಟ್ರಿಕ್ ತಗೊಳ್ಳಿ ಅಂಡ್ ರೋಹಿತ್ ಶರ್ಮಾ ಅವರ ಒಂದು ಬ್ಯಾಟ್ ಕಡೆಯಿಂದ, ಸೊ ಅವ್ರ ಕಡೆಯಿಂದ ಲಾಸ್ಟ್ ಮ್ಯಾಚ್ ಅವರು ಸ್ವಲ್ಪ ಅಷ್ಟೇ ಆಡಿದ್ದು 50-100 ಬರ್ಬೋದು ಇವತ್ತಿನ ಮ್ಯಾಚ್ ಅಲ್ಲಿ. ಸೊ ಗೈಸ್ ನೆನ್ನೆ 50 ಮಾಡಕ್ಕಾಗಿಲ್ಲ, 40 ಬಂತು. ಬಟ್ ನನ್ಗೆ ಅನ್ಸಿದ್ದೇನೆ ಅಂತಂದ್ರೆ ರೋಹಿತ್ ಶರ್ಮಾ ICC ಟೂರ್ನಿಮೆಂಟ್ಸ್ ಬಂತು ಅಂತಂದ್ರೆ ಒಂದು ಟೋಟಲಿ ಡಿಫ್ರೆಂಟ್ ಬೀಸ್ಟ್ ಗುರು ಅವರು. ಏನ್ ಗುರು ಫಾರ್ಮ್ ಅಲ್ಲೇ ಇದಿಲ್ಲ ಇಂಡಿಯಾ ಪಕ್ಕ ಇದ್ರಲ್ಲಿ ಮ್ಯಾಚ್ ಅಲ್ಲಿ ಆಡ್ಬೇಕಾರೆ. ಹಿಂದಿನ ಸಲ ಫಾರ್ಮ್ ಅಲ್ಲಿ ಇಲ್ಲ ಅಂತ ಅನ್ಕೊಂತೀವಿ, ಆಗ್ಲೇ ನೋಡಿದ್ರೆ 40+ ಸ್ಕೋರ್ ಮಾಡಿದ್ರು. ರೋಹಿತ್ ಶರ್ಮಾ ಅವರು ವರ್ಲ್ಡ್ ಕಪ್ ಅಲ್ಲಿ ಯಾವ ರೀತಿ ಆಡಿದ್ರು ಅದೇ ರೀತಿ ಓಪನಿಂಗ್ ಇಂಟೆಂಟ್ ನ ಕೊಟ್ಟು ಆಡಬೇಕು. ನನ್ಗೆ ಅನ್ಸಿದ್ದೇನೆ ಅಂತಂದ್ರೆ ಆಫ್ಟರ್ 50-60 ರನ್ಸ್ ಆದ್ಮೇಲೆ ಒಂದು ಸ್ವಲ್ಪ ನಿಧಾನಕ್ಕೆ ಸ್ವಲ್ಪ ಒಂದು 15 to 20 ಓವರ್ಸ್ ಅಲ್ಲಿ ನೋಡ್ಕೊಂಡು ಆಡಿ ವಿಕೆಟ್ಸ್ ನ ಉಳಿಸ್ಕೊಂಡು ಆಮೇಲೆ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಯಾಕಂದ್ರೆ ನೀವು ನೋಡಿದ್ರೆ ಎಲ್ಲ ಓವರ್ ಆಲ್ ಯಾರೇ ಕ್ರಿಕೆಟಿಂಗ್ 50 ಓವರ್ಸ್ ತಗೊಂತಾ ಇದ್ದಾರೆ ಅಂತಂದ್ರೆ ಅರೌಂಡ್ 30 ಓವರ್ಸ್ವರೆಗೂ ಪವರ್ ಪ್ಲೇ ಇಲ್ಲ. ಪವರ್ ಪ್ಲೇ ಅಲ್ಲಿ ಒಂದು ವಿಕೆಟ್ ಕಳ್ಕೊಳ್ದಂಗೆ 20-30 ಓವರ್ಸ್ ಅಲ್ಲಿ ಒಂದು 2-3 ವಿಕೆಟ್ ಹೋಗಿ ವಿಕೆಟ್ ನ ಉಳಿಸ್ಕೊಂಡ್ರೆ ಲಾಸ್ಟ್ ಅಲ್ಲಿ ಫಿನಿಶಿಂಗ್ ಮಾಡೋದಕ್ಕೆ ನಮ್ಮ ಹತ್ರ ಬ್ಯಾಟಿಂಗ್ ಡೆಪ್ತ್ ತುಂಬಾ ಚೆನ್ನಾಗಿದೆ. ಇನ್ನ ಶುಭ್ಮನ್ ಗಿಲ್ ಬಗ್ಗೆ ಮಾತಾಡಂಗಿದ್ರೆ ಪಾಕಿಸ್ತಾನ್ ಬೌಲರ್ಸ್ ನಾಗಿ ಒಂಥರ ಗಿಲ್ಲಿ ತರ ತಿರುಗಿಸ್ತಾರೆ. ಸೊ ಲಾಸ್ಟ್ ಮ್ಯಾಚ್ ನೋಡಿದೀವಿ ನಾವು, 100 ಸೆಂಚುರಿ ಹೊಡೆದಿದ್ದಾರೆ ಗೈಸ್, ಲಿಟರಲಿ ಹ್ಯಾಟ್ಸ್ ಆಫ್ ಟು ದಟ್ ಮ್ಯಾನ್. ಸೊ ಇವತ್ತಿನ ಮ್ಯಾಚ್ ಅಲ್ಲೂ ಕೂಡ ಅದೇ ಸೆಂಚುರಿ ಬರಬೇಕು ಅಂಡ್ ವಿರಾಟ್ ಕೊಹ್ಲಿ ಅವರ ಒಂದು ಬ್ಯಾಟ್ ಇಂದ ಕೂಡ ಸೆಂಚುರಿ ಬರಬೇಕು ಅಂತ ನಮ್ಮ ಒಂದು ಆಸೆ. ಸೊ ಗೈಸ್ ಹಬ್ಬ ಅಂತಂದ್ರೆ ಏನಂತಂದ್ರೆ ಇವತ್ತಿನ ಮ್ಯಾಚಸ್ ಅಲ್ಲಿ ನಾವು ಚೇಂಜಸ್ ನ ನೋಡೋದೇನಂತಂದ್ರೆ ಹರ್ಷಿತ್ ರಾಣಾ ಅವರು ಆಲ್ರೆಡಿ ವಿಕೆಟ್ ನ ತಗೊಂಡಿದ್ದಾರೆ. ಸೊ ಈಗ ಗಂಭೀರ್ ಅವ್ರಿಗೆ ಒಂದು ಸ್ವಲ್ಪ ಟೆನ್ಷನ್ಸ್ ಗಳು ಶುರು ಆಗಿರ್ಬೋದು. ಯಾಕಂದ್ರೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಹರ್ಷಿತ್ ರಾಣಾ ಆರ್ ಹರ್ಷದೀಪ್ ಸಿಂಗ್, ನಿಮ್ಗೆ ಏನ್ ಅನ್ಸುತ್ತೆ ಗೈಸ್? ಲೆಫ್ಟ್ ಆರ್ಮ್ ತಗೊಂಡ್ಬರ್ಬೇಕಾ ಇಲ್ಲ ಅಂತಂದ್ರೆ ಜಸ್ಟ್ ನಾವು ರೈಟ್ ಆರ್ಮ್ ಈಗ ಏನು ಹರ್ಷಿತ್ ರಾಣಾ ಅವರು 3 ವಿಕೆಟ್ ನ ತಗೊಂಡಿದ್ದು ದುಬೈ ಪಿಚ್ ಅಲ್ಲಿ ಎಸ್ಪೆಷಲಿ ಸ್ವಲ್ಪ ಎಫೆಕ್ಟಿವ್ ಆಗಿ ಕಾಣಿಸ್ಕೊಂತ ಇದ್ದಾರೆ, ಅವರೇ ಇರ್ಬೇಕಾ ಬೇಡವಾ? ಕಮೆಂಟ್ ಸೆಕ್ಷನ್ ಹೇಳ್ತೀನಿ. ಇದೇ ಪಾಕಿಸ್ತಾನ್ ಪ್ಲೇಯಿಂಗ್ ಲೆವೆನ್ ಕಡೆ ಮಾತಾಡಂಗಿದ್ರೆ ಸೇಮ್ ಪ್ಲೇಯಿಂಗ್ ಲೆವೆನ್ ಇರುತ್ತೆ. ನಮ್ಮ ಕಡೆ ಒಂದು 2 ಚೇಂಜಸ್ ಆಗ್ಬೋದು. ಒಂದು ಲೈಕ್ ಹರ್ಷಿತ್ ರಾಣಾ ಅವರು ಚೇಂಜ್ ಆಗ್ಬೋದು ಮೇ ಬಿ, ಅಂಡ್ ಇನ್ನೊಂದು ಕುಲ್ದೀಪ್ ಯಾದವ್ ಅವರು ಚೇಂಜ್ ಆಗ್ಬೋದು ಅಂತ ಅನ್ಕೊಂಡಿದೀವಿ. ಕುಲ್ದೀಪ್ ಯಾದವ್ಗೆ ವರುಣ್ ಚಕ್ರವರ್ತಿ ಅವರು ಬರೋ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ವರುಣ್ ಚಕ್ರವರ್ತಿ ಅವ್ರನ್ನ ಮಿಸ್ಟ್ರಿ ಬೌಲರ್ ಅಂತಾನೆ ಯಾಕಂತ ಹೇಳಿದ್ರೆ ಅದನ್ನ ರೀಡ್ ಮಾಡೋಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಎಸ್ಪೆಷಲಿ ದುಬೈ ಪಿಚ್ ಅಂತ ಬಂದಾಗ ಒಂದು ಸ್ವಲ್ಪ ಕಾಟ ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂಡ್ ಈವನ್ ಏನಪ್ಪಾ ಅಂತಂದ್ರೆ ಕ್ಯಾಚಸ್ಗಳು ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲ ವಿಕೆಟ್ ಆಗುತ್ತೆ, ಇಲ್ಲ ಕ್ಯಾಚಸ್ ಹೋಗುತ್ತೆ, 2ರಲ್ಲಿ ಒಂದಂತೂ ಫಿಕ್ಸ್ ಆಗುತ್ತೆ ಗೈಸ್. ನಿಮ್ಗೆ ಏನ್ ಅನ್ಸುತ್ತೆ? ವರುಣ್ ಚಕ್ರವರ್ತಿ ಲೈಕ್ ಎಂಟ್ರಿ ಕೊಡ್ತಾರ ಪ್ಲೇಯಿಂಗ್ 11 ಒಳಗಡೆ ಲೈಕ್ ಇನ್ ದ ಪ್ಲೇಸ್ ಆಫ್ ಕುಲ್ದೀಪ್ ಯಾದವ್ ಅವ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ. ಇನ್ನು ನಮ್ಮ ಬೆಸ್ಟ್ ಬೌಲರ್ ಒಂಥರ ಸೂಪರ್ ಮ್ಯಾನ್ ಅಂತಾನೆ ಹೇಳ್ಬೋದು, ಶಮಿ ಅವ್ರ ಬಗ್ಗೆ ಮಾತಾಡಿದ್ರೆ ಲಾಸ್ಟ್ ಮ್ಯಾಚ್ ಅಲ್ಲಿ 5 ವಿಕೆಟ್ಸ್ ತಗೊಂಡು
ಸೊ ರೆಕಾರ್ಡ್ ಮಾಡಿದ್ದಾರೆ. ಸೊ ಇವತ್ತಿನ ಮ್ಯಾಚಲ್ಲಿ ಆಕ್ಚುಲಿ ಬಾಂಗ್ಲಾದೇಶ್ ಮೇಲೆ ತಗೊಳ್ಳೋದಲ್ಲ ಗೈಸ್, ಇವತ್ತು ತಗೊಂಡ್ರೆ ಮಾತ್ರ ಒಂಥರ ಇಲ್ಲ, ಇವತ್ತು ಬರೆದು ಬಿಡ್ತಾರೆ. ಸೊ ಗೈಸ್, ಇವತ್ತು ನಮ್ಮ ಪ್ರೆಡಿಕ್ಷನ್ ಪ್ರಕಾರ ಮೊಹಮ್ಮದ್ ಶಮಿ ಅವರು ವಿಕೆಟ್ ತಗೊಳ್ತಾರೆ, ಜೊತೆಗೆ ಹರ್ಷಿತ್ ರಾಣಾ ಅವರು ಇಲ್ಲಾಂದ್ರೆ ಹರ್ಷದೀಪ್ ಸಿಂಗ್ ಯಾರೇ ಆಡೋದು ಕೂಡ ವಿಕೆಟ್ನ ತಗೊಂತಾರೆ. ಇವತ್ತು ಮೇನ್ ಕ್ರೂಷಿಯಲ್ ನಮ್ಗೆ ಆಗೋದು ಯಾರಪ್ಪ ಅಂದ್ರೆ ಎಕ್ಸ್ ಫ್ಯಾಕ್ಟರ್ ಹಾರ್ದಿಕ್ ಪಾಂಡ್ಯ. ಅವ್ರ ಬಗ್ಗೆ ಮಾತಾಡಿಲ್ಲ ಅಂದ್ರೆ ಪಾಕಿಸ್ತಾನ ಮೇಲ್ಗಡೆ ನಮಗೆ ಅವಮಾನ ಗುರು, ನಮ್ಮ ಇಂಡಿಯನ್ ಟೀಮ್ಗೆ ಅವಮಾನ. ಸೊ ಅವ್ರ ಹುಡುಗರು ಬೇರೆ ಥರನೇ ಆಟಿಟ್ಯೂಡ್ ಲೆವೆಲ್ ಏನೇ ಆಗಿರಲಿ, ಆನ್ ಫೀಲ್ಡಲ್ಲಿ ಬೇರೆ ಏನೇ ಆಗಿರ್ಬೋದು, ಬಟ್ ಇಂಡಿಯಾ ಟೀಮು ಎಸ್ಪೆಷಲಿ ಪಾಕಿಸ್ತಾನ ಮೇಲೆ ಏನಾದರೂ ಪ್ರೆಷರ್ ಮ್ಯಾಚ್ ಬಿತ್ತು ಆಡಲೇಬೇಕು ಅಂತಂದ್ರೆ ನಾವು ಒಂದು ಕಡೆ ಬೆಟ್ ಮಾಡಿ ತೋರಿಸೋದು, ಇಬ್ಬರು ಕಡೆ 3 ಜನ ತೋರಿಸ್ಬೇಕು. ಆ್ಯಕ್ಚುಲಿ ನಾವು ಪ್ಲೇಯರ್ಸ್ಗಳು, ಒಂದು ಹಾರ್ದಿಕ್ ಪಾಂಡ್ಯ, ಇನ್ನೊಂದು ವಿರಾಟ್ ಕೊಹ್ಲಿ, ಇನ್ನೊಂದು ರವೀಂದ್ರ ಜಡೇಜಾ. ಸೊ ನಮ್ಗೆ ಆ್ಯಕ್ಚುಲಿ ತುಂಬ ಎಕ್ಸ್ಪೆಕ್ಟ್ ಅನಿಸ್ತಾ ಇರೋದು ಹಾರ್ದಿಕ್ ಪಾಂಡ್ಯ ಅವರು ಇವತ್ತು ವಿಕೆಟ್ ಜೊತೆಗೆ ಫಿನಿಶಿಂಗ್ ಮಾಡೋ ರೋಲ್ ಏನಾದರೂ ಬಂತು ಅಂತಂದರೆ ಪಕ್ಕಾ ಹೊಡಿತಾರೆ ಇವತ್ತಂತೂ ಬರ್ಕೊಡ್ತೀನಿ. ಹಾರ್ದಿಕ್ ಪಾಂಡ್ಯ ಅವರು ಮಿನಿಮಮ್ 2 ಇಂದ 3 ವಿಕೆಟ್ ತಗೊಂತಾರೆ ಆ್ಯಂಡ್ ಅದ್ರ ಜೊತೆಗೆ 50+ ಸ್ಕೋರ್ ಬಂದೇ ಬರುತ್ತೆ ಅಂತ ನಮ್ಮ ಪ್ರಿಡಿಕ್ಷನ್ ಪ್ರಕಾರ. ಸ್ಕೋರ್ ಎಷ್ಟು ಹೋಗ್ಬೋದು ಅಂತಂದ್ರೆ ಪವರ್ ಪ್ಲೇಲಿ ಮೇ ಬಿ ನನ್ನ ಪ್ರಕಾರ ಒಂದು 30ರಿಂದ 35 ಬರ್ಬೋದು ಆ್ಯಂಡ್ ಓವರ್ ಆಲ್ ಸ್ಕೋರು 250ರಿಂದ 260 ತನಕ ಹೋಗ್ಬೋದು ಅಂತ ನಾವೊಂದು ಪ್ರಿಡಿಕ್ಟ್. ಪಾಕಿಸ್ತಾನ ಏನಾದ್ರು ಬ್ಯಾಟಿಂಗ್ ಆಡಿದ್ರೆ ನಾನು ಹೇಳ್ತಾ ಇರೋದು. ಸೊ ಇನ್ ಕೇಸ್ ಏನಾದ್ರು ಅದೇ ಇಂಡಿಯಾದವರು ಬ್ಯಾಟಿಂಗ್ ಫಸ್ಟ್ ಆಡ್ತಾ ಇದ್ದಾರೆ ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ 45 to 50 ರನ್ಸ್ ಫಿಕ್ಸ್ ಇರುತ್ತೆ ಪವರ್ ಪ್ಲೇ ಅಲ್ಲಿ. ಸೊ ಅದಾದ್ಮೇಲೆ ನನಗನ್ಸ್ತಿರೋದು ಇವತ್ತಿನ ಲೋ ಸ್ಕೋರ್ ಥ್ರಿಲ್ಲರ್ ಅನ್ಸುತ್ತೆ ಗೈಸ್. ಯಾವ್ದು ಹೈ ಸ್ಕೋರಿಂಗ್ ಅಂತೂ ಆಗಲ್ಲ, ಯಾಕಂದ್ರೆ ನಾವು ಫ್ಲಾಟ್ ಪಿಚ್ ಅಲ್ಲಿ ಆಡ್ತಾ ಇಲ್ಲ, ಇಲ್ಲ ರೋಡಲ್ಲಿ ಆಡ್ತಾ ಇಲ್ಲ. ಸೊ ಇದು ಬಂದು ದುಬೈ ಪಿಚ್ ಆಗಿರೋದ್ರಿಂದ ಅರೌಂಡ್ ಒಂದು 270 280 ಏನಾರು ಬಂತು ಅಂತಂದ್ರೆ ಪಕ್ಕ ನಾವೇ ಗೆಲ್ತೀವಿ, ಫಿಕ್ಸ್ ಮಾಡ್ಕೊಂಬಿಡಿ ಗೈಸ್. ಅರೌಂಡ್ 250 260 ಮೇಲೆ ಅಂತೂ ಹೋಗ್ಲೇಬೇಕು. ಮಿನಿಮಮ್ ನಾನು 260 ಮೇಲೆ ಹೋಗಿ ಒಂದು 10-20 ರನ್ಸ್ ಎಕ್ಸ್ಟ್ರಾ ನನ್ನ ಹತ್ರ ಇತ್ತು ಅಂತಂದ್ರೆ ಪಕ್ಕಾ ಡಿಫೆಂಡ್ ಮಾಡ್ಕೊಬೋದು. ಇನ್ನು ಪಾಕಿಸ್ತಾನ ಏನಾದ್ರು ಈ ಮ್ಯಾಚ್ ಸೋತು ಅಂತಂದ್ರೆ ಬ್ಯಾಗು ಇಡೀ ಮನೆಗೆ ನಡಿ. ಸೊ ಇವತ್ತು ಲಾಸ್ಟ್ ಮ್ಯಾಚ್ ಗೈಸ್, ಅವ್ರಿಗೆ ಡೂ ಆರ್ ಡೈ ಮ್ಯಾಚ್ ಇವತ್ತು. ಸೋತ್ರೆ ಮನೆ ಕಡೆ ಹೋಗ್ತಾ ಇರೋದೆ. ಸೊ ಗೈಸ್, ಒಟ್ನಲ್ಲಿ ಇವತ್ತು ನಮ್ಮ ಹುಡುಗರಿಗೆ ನಾವೇ ಸಪೋರ್ಟ್ ಮಾಡಬೇಕು, ಚೀರ್ ಅಪ್ ಮಾಡೋಣ. 2:15 ಸ್ಟಾರ್ಟ್ ಆಗ್ತಿದೆ ಮ್ಯಾಚು. ನಾನು ನಾಳೆ 1:30 ಟಿವಿ ಮುಂದೆ ಕೂತಿರ್ತೀನಿ ಬಿಕಾಸ್ ಆಫ್ ಹೈಪ್ ಆ ರೇಂಜಿಗೆ ಇರುತ್ತೆ ಗುರು. ಭಾನುವಾರ ಗೈಸ್ ಇವತ್ತು. ಸೊ ಎಲ್ಲೂ ಹೋಗ್ದಂಗೆ ನಮ್ಮ ಇಂಡಿಯಾನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ನೋಡಿದ್ರೆ, ಅಲ್ಲಿ ತನಕ ಬಾಯ್.